ಇಂದು ನಿಮ್ಮೆಲ್ಲರನ್ನು ಈ ರಾಜ್ಯಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸುವುದಕ್ಕೆ ಮುಂಚಿತವಾಗಿ ಅವರೆಲ್ಲೇ ಅಡಗಿದ್ದರೂ ಹೇಳ ಹೆಸರೆಯದಂತೆ ಮಾಡಬೇಕಾಗಿದೆ. ಅಚಾತುರ್ಯದಿಂದ ನಡೆದು ಹೋದ ಒಂದು ಘಟನೆಗಾಗಿ ಪ್ರಭುಗಳು ಇಷ್ಟೊಂದು ಬೇಸರ ಪಡಬೇಕಾಗಿಲ್ಲ. ಈಗಾಗಲೇ ನಮ್ಮ ಸೀಮೆಯ ಕೋಟೆ ಕೊತ್ತಲುಗಳಿಗೆಲ್ಲ ಗೂಢಚಾರರು ಅಟ್ಟಿದೆ. ಆ ರಾಜದ್ರೋಹಿ ಮಯೂರ ತನ್ನ ತಾಯಿಯ ಬಸುರಿನಲ್ಲಿ ಅಡಗಿದ್ದರೂ ನಮ್ಮವರು ಅವನನ್ನು ಬಿಡುವುದಿಲ್ಲ. ಅದು ಅಷ್ಟು ಸುಲಭವಾದ ಕಾರ್ಯವಲ್ಲ ಮಂತ್ರಿಗಳೇ. ಹೌದೌದು, ಅಣ್ಣಾಜಿ ಹೇಳುವ ಮಾತು ನಿಜ. ಅವನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಹೌದೌದು, ಏಕೆ ಸಾಧ್ಯವಿಲ್ಲ? ಒಂಟಿಯಾಗಿ ನಮ್ಮ ಕೋಟೆಯೊಳಗಿದ್ದಾಗಲೇ ಹಿಡಿಯಲಾಗದವನನ್ನು ಬಲವಾದ ರಕ್ಷಣೆಯಲ್ಲಿರುವಾಗ ಹಿಡಿಯಲು ಸಾಧ್ಯವೇನು ತಮ್ಮಾಜಿ? ಹೌದೌದು, ಸಾಧ್ಯವಿಲ್ಲ ಅಣ್ಣಾಜಿ. ಹಾಗೆಂದು ಸುಮ್ಮನಿರಲಾಗುವುದಿಲ್ಲ. ಬಲ್ಲವರು ಸಾರ್ವಭೌಮರು, ಪೂರ್ವಾಪರ ಸಮುದ್ರಗಳವರೆಗಿನ ರಾಜ್ಯದೊಡೆಯರು, ಕಡಲಿಗಿಂತಲೂ ಮಿಗಿಲಾದ ಸೇನೆಯುಳ್ಳವರು, ನೂರಾರು ಸಾಮಂತರಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುವಂತಹ ಪರಾಕ್ರಮಶಾಲಿಗಳು. ಅಂಥವರು ಒಬ್ಬ ಬೀದಿ ಅಧಿಕಾರಿಯನ್ನು ಹಿಡಿದು ದಂಡಿಸಲು ಅಸಮರ್ಥರಾದರೆಂಬ ಅಪಮಾನವನ್ನು ಭರಿಸುವುದು ಸಿಗ್ಗುಗೇಡು. ಅಂದು ರಾಜಪುತ್ರನಿಗೆ ಅಪಮಾನ ಮಾಡಿದ ಅವಕಾಶ ಸಿಕ್ಕಿದರೆ ತುಂಬಿದ ಓಲಗಕ್ಕೆ ನುಗ್ಗಿ ಸಿಂಹಾಸನದಲ್ಲಿರುವ ಸಾಮ್ರಾಟರನ್ನೇ ಹಿಡಿದರೆದು ಕೆಡವಿ ಮಸ್ತಕದಲ್ಲಿರುವ ಮಣಿ ಕಿರೀಟವನ್ನು ಉರುಳಿಸಲು ಹಿಂಜರಿಯುವವನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಿರಲು ಈ ಕೈಗಳೇನು ಬಳೆಗಳನ್ನು ಧರಿಸಿಲ್ಲ. ನರಗಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಯಾತ್ರೆ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಯಾರು ಓಂ ಮಯೂರನ. ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿಮ್ಮೀ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲೇ ಕುಸಿದು ಹೋಯಿತೋ, ಆ ಮಯೂರ ನಾನೇ. ಮಯೂರನಾದ ಮೇಲೆ ಈ ಅಸಹಜವಾದ ಮಾರುವೇಷ ವೇಷಕ್ಕೆ ಇದುವರೆಗೂ ಇದ್ದದ್ದು ಮಾರುವೇಷ, ಇದೇ ನಿಜವಾದ ವೇಷ. ಈ ರೀತಿ ಸಿಂಹದಂತಿರಬೇಕಾಗಿದ್ದ ನೀನು ಗೋಮುಖ ಧರಿಸಿ ಕಾಂಚಿ ನಗರದಲ್ಲಿ ಅಲೆಯುತ್ತಿದ್ದ ಕಾರಣ? ಹುಟ್ಟಿನ ಗುಟ್ಟನ್ನರಿಯದ ಸಿಂಹದ ಮರಿ ಇಷ್ಟು ದಿನ ಗೋವುಗಳ ನಡುವೆ ಬೆಳೆಯುತ್ತಾ ತಾನು ಗೋವೆಂದೇ ಭಾವಿಸಿತ್ತು. ನಾಡನ್ನು ಬಿಟ್ಟು ಕಾಡನ್ನು ಸೇರಿದಾಗ ತನ್ನ ನಿಜ ಸ್ವರೂಪದ ಅರಿವಾಯಿತು. ಕಾಡಿನಲ್ಲಿರಬೇಕಾದ ಸಿಂಹ ಮತ್ತೆ ನಾಡಿಗೆ ಬಂದ ಕಾರಣ? ಹುಲ್ಲು ತಿಂದು ಬೆಳೆದ ಸಿಂಹ ಮೇವು ಸಿಕ್ಕದೆ ಅಲೆಯುತ್ತಾ ಬಂದಿರಬೇಕು. ಪಾಪ. ಮೇವಿಗಾಗಿ ಬರಲಿಲ್ಲ ಮಾತಿನ ವೀರ, ಬೇಟೆಗಾಗಿ. ನಮಗಾಗಿರುವ ಅನ್ಯಾಯಕ್ಕೆ, ನಿಮ್ಮಿಂದಾಗಿರುವ ಅಕ್ರಮಕ್ಕೆ ತಕ್ಕ ಪ್ರತಿಫಲ ಕಾದಿದೆ ಎಂದು ಎಚ್ಚರಿಸುವುದಕ್ಕೆ. ಏನು, ನಮ್ಮಿಂದ ಅಕ್ರಮವೇ? ಹೌದು, ಪಲ್ಲವ ಸಾಮ್ರಾಟರಿಂದ ಅನ್ಯಾಯವೇ, ಅನುಮಾನವೇ ಯುವರಾಜ? ಪಲ್ಲವ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ವಿಸ್ತರಿಸಬೇಕೆಂಬ ದುರಾಸೆಯಿಂದ ರಾಜ ಚಂದ್ರವರ್ಮನನ್ನು ಮೋಸದಿಂದ ಕೊಲ್ಲಿಸಿದವರು ಯಾರು? ತನ್ನ ವಂಶದ ಕುಡಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗುತ್ತಿದ್ದ ರಾಣಿ ಪುಷ್ಪಾವತಿಯನ್ನು ನಿಷ್ಕರುಣೆಯಿಂದ ಭಟರನ್ನಟ್ಟಿ ಬೇಟೆಯಾಡಿದ್ದವರು ಯಾರು? ನಾಗಶ್ರೀಗೆ ಸಹಾಯ ಮಾಡುವ ನೆಪದಲ್ಲಿ ರಾಯಭಾರಿಯೊಡನೆ ಪಿತೂರಿ ನಡೆಸಿ ಅವಳು ಸತ್ತೊಡನೆ ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಸಿಂಹಾಸನದಲ್ಲಿರುವ ನಿಮಗೂ ಯುವರಾಜರಿಗೂ ಯಾವ ಸಂಬಂಧವಿದೆಯೋ, ವೈಜಯಂತಿಯ ಅರಸರಿಗೂ ನಮಗೂ ಅದೇ ಸಂಬಂಧ.